ಅಕ್ಕ ಇದೇನು ಅಕ್ಕ ಇದು? ಇದು ನೋಡ್ರಿ ಸರ ಬೇವಿನ ಎಣ್ಣೆ ರೀ ಸರ್. ಎರಡು ಇದಾವಲ್ರಿ? ಎರಡ್ ಅವ್ರಿ ಸರ. ಇದು ಒಟ್ ಎರಡ್ ತರ ನಾವ್ ರೆಡಿ ಮಾಡಿದೇವ್ರಿ ಸರ್. ಹಾ ರೀ ಸರ್. ಯಾವ ತರ ಮಾಡ್ರಿ ಸ್ವಲ್ಪ ಹೇಳ್ರಕ್ಕ. ಇದು ನೋಡ್ರಿ ಸರ ಹಸಿವು ನಮ್ ಹೊಲದಲ್ಲೇ ಗಿಡ ಅವ್ರಿ ಸರ, ಎಲ್ಲಾ ಬಾಂಧಕ ಅದ್ ಬೆಳ್ದಾವ್ರಿ ಸರ. ಅವೇನು ಹಸಿವು ಐಕೊಂಡಿದೇವ್ರಿ ಸರ್ ನಾವು. ಬೇವಿನಕಾಯಿ ರೀ, ಅದು ಕಚಪಚ ಅಟ್ಟೆ ಸ್ವಲ್ಪ ಕುಟ್ಟದ್ರಿ ಸರ್. ಅದು 3 ಕಿಲೋದಟ್ಟು ಕುಟ್ಬೇಕ್ರಿ ಸರ್. 3 kg ಅಟ್ಟು ಕುಟ್ಟಿ ಅದಕ್ಕೆ 1 kg ಬೆಲ್ಲ ಹಾಕ್ಬೇಕ್ರಿ ಸರ್. ಬೆಲ್ಲ ಹಾಕಿ 10 ಲೀಟರ್ OWDC ಇತ್ತ ಹಾಕ್ಬೇಕ್ರಿ ಸರ್. ಇರ್ಲಿಲ್ಲ ಅಂದ್ರ ನೀರ್ನು ಹಾಕ್ಲಿಕ್ ನಡೀತದೆ ಸರ್. ಅದು 3 ತಿಂಗಳು ಬಿಡ್ಬೇಕ್ರಿ ಸರ್. 3 ತಿಂಗಳು ಆದ್ಮೇಲೆ ರೆಡಿ ಆಗ್ತದೆ. ರೆಡಿ ಆತರಿ. ಈ ತರ ಪೂರ್ತಿಯಾಗಿ ರೆಡಿ ಆಗ್ಯದ ನೋಡ್ರಿ ಸರ್. ಅದೆಲ್ಲ ಎಲ್ಲಿ ಹೋಗ್ಯಾವ ಬೇವಿನ ಬೀಜ ಪೂರಾ ಕೊಳತು ಒಂದು ಪ್ಯೂರ್ ಪೂರಾ ಲಿಕ್ವಿಡ್ ತಯಾರಾಗ್ಯದ ನೋಡ್ರಿ ಸರ್. ಇದು ಯಾವ ತರ ಮಾಡೋದು? ಇದು ಏನಿಲ್ರಿ ಸರ್, ಇದು ಬರೀ 5 kg ಬೇವಿನ ಬೀಜ ಕುಟ್ರಿ, ಅದಕ್ಕೆ OWDC ಹಾಕಿದೇವ್ರಿ ಸರ್. ಇದಕ್ಕೆ ಏನಂದ್ರೆ ಇದು 3 ತಿಂಗಳು ಬೇಕ್ರಿ ಸರ್ ರೆಡಿ ಆಲಕ್ಕ. ಇದು 21 ದಿನದಾಗೆ ರೆಡಿ ಆತರಿ ಸರ್. 21 ದಿನದಾಗೆ ರೆಡಿ ಆತರಿ ಸರ್. ಇದೇ ನಾವೆಲ್ಲ ಹೊಲಕ್ಕೆಲ್ಲ ನಾವು ಕೊಡ್ತೇವ್ರಿ ಸರ್. ಇದೆಲ್ಲ ಬಾಳಿಗೆ ಅದೆಲ್ಲ ನಾವ್ ಇದೇ. ಯಾವ ಪ್ರಮಾಣದಲ್ಲಿ ಬಳಸ್ತೀರಿ ಇದಕ್ಕ? 50 ml ಸರ್. 50 100 ಗಿಡ ಹೆಂಗ್ ಇರ್ತಾವ ನೋಡಿ ನಾವು 50 ml 100 ml ಹಾಕಿ ಸ್ಪ್ರೇ ಮಾಡ್ತೇವ್ರಿ ಸರ್. ಇದಕ್ಕ ಎಲ್ಲಾ ತರದ್ ಯಾವ್ದು ಕೀಟಗಳು ಇರಲ್ಲ ನೋಡ್ರಿ ಸರ್. ಕಹಿ ಬಾಳ್ ಇರ್ತದಲ್ರಿ, ಪ್ಯೂರ್ ಅದರಿ ಸರ್ ಅದು. ಅದಕ್ಕೋಸ್ಕರ ಯಾವ್ದು ಇರಲ್ರಿ, ಎಲ್ಲಾ ಶೈನಿಂಗ್ ಬರ್ತಾವ್ರಿ, ಬೆಳಿ ಚಂದ ಇರ್ತಾವ್ರಿ ಸರ್. ಎಲ್ಲಾ ತರ ಹಣ್ಣುಗಳ ಗಿಡ ಅಲ್ಲಿ ಅವಧಿ ಅಲ್ಲಿ ಚೆನ್ನಾಗಿ ಬರ್ತದ್ರಿ ಸರ್. ಅದಕ್ಕೋಸ್ಕರ ನಾವ್ ಇದೇ ಹಾಕ್ತೇವ್ರಿ. ಅನುಕೂಲ ಆಗ್ಯದ್ರಿ ಸರ್. ನಾವೆಲ್ಲಾ ನಮ್ ಸಿಗಂತ ವಸ್ತುಗಳೇ ಬಳಸಿ ನಾವ್ ಮಾಡ್ತೇವ್ ನೋಡ್ರಿ ಸರ್.